ಜನವರಿ 3 ಮತ್ತು 4 ರಂದು ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಹಬ್ಬ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ, ಗದಗ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಗದಗ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ, ಗದಗ ಇವರ ಸಹಯೋಗದಲ್ಲಿ 2025-26ನೇ ಸಾಲಿನ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಹಬ್ಬ ಗದಗ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು ಜನವರಿ 3 ಮತ್ತು 4 ರಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿವೆ ಎಂದು ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾ ಬಸವರಾಜ ವಿ. ಬಳ್ಳಾರಿ ಹೇಳಿದರು. ಅವರು ನಗರದ ಪತ್ರಿಕಾ ಭವನದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ರವಿ ಗುಂಜಿಕರ್, ಡಿ. ಎಸ್. ತಳವಾರ, ಸಿದ್ದಪ್ಪ ಲಿಂಗದಾಳ, ಎನ್. ನಿಟ್ಟಾಳ, ಡಿ. ಎಸ್. ದುರಗಣ್ಣನವರ, ರಾಜು ಕಂಟಿಗುಣ್ಣವರ, ಎಸ್. ಎಸ್. ಪಾರ್ವತಿಮಠ, ಎಂ. ವೈ. ಮಲಕಶೆಟ್ಟಿ, ಎ. ಐ. ಕಾಡಗೋಳಿ, ಸುರೇಶ ಹುಚ್ಚಣ್ಣನವರ, ಮಂಜುನಾಥ ಬಂಡಿವಡ್ಡರ, ವಿಶ್ವನಾಥ ಕಮ್ಮಾರ, ಕರೀಂಸಾಬ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ವರ್ಷ ವಿಶೇಷ ಏನಪ್ಪ ಅಂತಂದ್ರೆ ಸರ್ಕಾರಿ ನೌಕರರಿಗೆ, ಪ್ರತಿ ನೌಕರಿಗೆ ರಾಜ್ಯದಲ್ಲಿರುವಂಥ 6,40,000 ನೌಕರರಿಗೆ, ಪ್ರತಿಯೊಬ್ಬ ನೌಕರರಿಗೆ ಸರ್ಕಾರಿ ನೌಕರ ಸಂಘದಿಂದ ಇವತ್ತಿನ ದಿವಸ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯದೊಳಗೆ ನಮ್ಮ ರಾಜ್ಯಾಧ್ಯಕ್ಷರು. ಅದೇ ತೆರನಾಗಿ ಗದಗ ಜಿಲ್ಲೆಯೊಳಗೆ ನಾವು ಸುಮಾರು 9,600 ಜನ ಸರ್ಕಾರಿ ನೌಕರರಿಗೆ, ಪ್ರತಿಯೊಬ್ಬ ನೌಕರರಿಗೂ ಮುಟ್ಟುವಂಗೆ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಇವತ್ತು ಒಂದು ಪತ್ರಿಕಾ ಭವನದೊಳಗೆ ತಮ್ಮೆಲ್ಲರ ಸಮ್ಮುಖದೊಳಗೆ ಇವತ್ತು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ. ಅದೇ ತೆರನಾಗಿ ಇವತ್ತಿನ ದಿವಸ ನಮ್ಮ ಈ ವರ್ಷದ ರಾಜ್ಯ ಸರ್ಕಾರಿ ನೌಕರ ಸಂಘದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಹಬ್ಬ ಅಂತೇಳಿ ವಿಶೇಷವಾಗಿ ಕ್ರೀಡಾಕೂಟವನ್ನು ಒಂದು ವಿಶೇಷ ಒಂದು ನೌಕರರಿಗೆ ಚೈತನ್ಯ ಬರುವ ರೀತಿಯೊಳಗೆ ನಮ್ಮ ಗದಗ ಜಿಲ್ಲಾಧಿಕಾರಿಗಳ ಒಂದು ಸ್ಫೂರ್ತಿಯ ಸಂಕೇತವಾಗಿ ಈ ವರ್ಷ ಗದಗ ಜಿಲ್ಲೆ ಕ್ರೀಡಾಕೂಟ 2 ದಿನ, ದಿನಾಂಕ 3 ಮತ್ತು 4ನೇ ತಾರೀಕಿಗೆ ಗದಗ ಜಿಲ್ಲೆಯೊಳಗೆ ಆಯೋಜನೆ ಮಾಡಲಾಗಿದೆ. ಅದರ ವಿಶೇಷ ಏನಪ್ಪ ಅಂತಂದ್ರೆ ಸಾಂಸ್ಕೃತಿಕ ಹಬ್ಬವನ್ನಾಗಿ ಮಾಡಿ ನಾವು ಅವತ್ತಿನ ದಿವಸ ಸರ್ಕಾರಿ ನೌಕರ ಅಲ್ದನ ಅವರ ಕುಟುಂಬ ಸಮೇತ ಸಾವಿರಾರು ಜನ ಅಲ್ಲಿ ಸೇರುವಂಗೆ ಮಾಡಿ ಗದಗ ಸ್ಟೇಡಿಯಂ ಒಳಗೆ ನಾವು ಸೆಲೆಬ್ರಿಟಿಗಳನ್ನು ಕರೆದು ಅದರ ಜೊತೆಗೆ ನಮ್ಮ ಸರ್ಕಾರಿ ನೌಕರರ ಒಂದು ಪ್ರತಿಭೆಯನ್ನು ಅಲ್ಲಿ ತೋರಿಸಲಿಕ್ಕೆ ಸಾಂಸ್ಕೃತಿಕವಾಗಿ ನಮ್ಮ ನೌಕರರು ತಾವೇ ನಾಟಕ ಆಗಿರ್ಬೋದು, ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಅದೊಂದು ವೇದಿಕೆಯನ್ನು ಮಾಡಿಕೊಟ್ಟು ಆ ವೇದಿಕೆಯೊಳಗೆ ಅತಿ ವಿಜೃಂಭಣೆಯಿಂದ ಈ ವರ್ಷ ನಾವು ಸರ್ಕಾರಿ ನೌಕರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ನಮ್ಮ ಗದಗ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ ಬಳ್ಳಾರಿ ಅವರ ನೇತೃತ್ವದೊಳಗೆ ಇವತ್ತಿನ ದಿವಸ ಮಾಡ್ತಾಯಿದ್ದೀವಿ. ಆ ಒಂದು ಹಬ್ಬವನ್ನು ನಾವು ವಿಶೇಷವಾಗಿ ಮಾಡ್ತಾ ಇರೋದ್ರಿಂದ ತಮ್ಮ ಮಾಧ್ಯಮದ ಮೂಲಕ ನಮ್ಮ ಗದಗ ಜಿಲ್ಲೆಯ ಸಮಸ್ತ ನೌಕರರಿಗೆ ಹಾಗೂ ಕುಟುಂಬದವರಿಗೆ ನಾವು ಹೆಚ್ಚು ಪ್ರಚಾರ ಪಡಿಸೋ ಸಲುವಾಗಿ ತಾವು ಇವತ್ತಿನ ದಿವಸ ನಮಗೆ ಸಹಕಾರ ನೀಡಬೇಕು. ಅದೇ ರೀತಿಯೊಳಗೆ ಸರ್ಕಾರಿ ನೌಕರ ಪರಿಸ್ಥಿತಿ ಏನಪ್ಪ ಅಂತಂದ್ರೆ 12 ತಿಂಗಳು ಅವರು ದೈನಂದಿನ ತಮ್ಮ ಕೆಲಸ ಕಾರ್ಯದೊಳಗೆ ಸಾಕಷ್ಟು ಒತ್ತಡದೊಳಗೆ ಕೆಲಸ ಮಾಡುವಂಥ ನಮ್ಮ ನೌಕರರಿಗೆ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟೈತೆ. ಪ್ರತಿ ವರ್ಷ ಒಂದು ಕ್ರೀಡಾಕೂಟವನ್ನು ಮಾಡಲಿಕ್ಕೆ ತಾಲೂಕು ಮಟ್ಟದೊಳಗಾಗಿರ್ಬೋದು, ಜಿಲ್ಲಾ ಮಟ್ಟದಾಗ ಮತ್ತು ರಾಜ್ಯ ಮಟ್ಟದೊಳಗೆ ಮತ್ತು ರಾಷ್ಟ್ರ ಮಟ್ಟದೊಳಗೆ ಹೋಗೋಕ್ಕೂ ಅವಕಾಶ ಐತಿ ನಮ್ಮ ನೌಕರರಿಗೆ. ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ಸುಮಾರು ಈಗ ನಾವು ಆನ್ಲೈನ್ ಅವರಿಗೆ ವ್ಯವಸ್ಥೆ ಮಾಡಿದ್ರಿಂದ 1,500ಕ್ಕಿಂತಲೂ ಹೆಚ್ಚು ನಮ್ಮ ಸರ್ಕಾರಿ ನೌಕರರು ಈಗಾಗಲೇ ನೋಂದಣಿ ಮಾಡ್ಕೊಂಡಾರ. ಆ ನೋಂದಣಿ ಮಾಡ್ಕೊಂಡಾರ ಅಂತಂದ್ರೆ ನಾವು ಇಲ್ಲಿಂದ ಸುಮಾರು ಒಂದು 300 ಜನರನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸ್ತೀವಿ. ಅಂಥದ್ರೊಳಗೆ ಈಗ 1,500 ಜನ ಈಗಾಗಲೇ ನಮ್ಮ ನೌಕರರು ಇಲ್ಲಿ ನೋಂದಣಿ ಆಗಿದ್ದಾರೆ. ಇದು ನೋಡಿದ್ರೆ ನಮ್ಮಲ್ಲಿ ಹೆಚ್ಚು ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚು ನೌಕರದಾರರು ನೋಂದಣಿ ಆಗಿದೆ. ಆ ಕಾರಣಕ್ಕಾಗಿ ಕ್ರೀಡಾಕೂಟ ಕೂಡ ಯಶಸ್ವಿ ಆಗುತ್ತೆ ಅನ್ನೋದೊಂದು ಆಶಾಭಾವನೆಯನ್ನು ಹೊಂದಿ ಇವತ್ತಿನ ದಿವಸ ಕ್ರೀಡಾಕೂಟಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು 2 ದಿನ ಮನೋರಂಜನೆ ಜೊತೆಗೆ ಅವರಿಗೆ ಕ್ರೀಡಾಕೂಟವನ್ನು ಮಾಡಬೇಕು. ಅವರು ಒತ್ತಡದಿಂದ ಹೊರಗೆ ಬರಬೇಕು, ನೌಕರಿಗೆ ಒಂದು ಕ್ರಿಯಾಶೀಲರಾಗಿ ಮತ್ತು ಅವರು ಅಗೇನ್ ಸಾರ್ವಜನಿಕ ಸೇವೆಗೆ ಅಣಿಯಾಗುವ ಸಲುವಾಗಿ ಇದೊಂದು ಒಳ್ಳೆಯ ಅವಕಾಶ ಅಂತೇಳಿ ನಾವು ಕ್ರೀಡಾಭಿಮಾನಿಗಳಿಗೆ ಕೂಡ ಹೇಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿ 3 ಮತ್ತು 4ನೇ ತಾರೀಕಿಗೆ ಹೆಚ್ಚು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಹಬ್ಬವನ್ನು ನೋಡಲಿಕ್ಕೆ ಕ್ರೀಡಾಭಿಮಾನಿಗಳು ಕೂಡ ಹೆಚ್ಚಿನ ಸಂಖ್ಯೆಯೊಳಗೆ ಬರೋ ಮುಖಾಂತರ ಅದಕ್ಕಾಗಿಯೇ ಈಗಾಗಲೇ ಜಿಲ್ಲಾಡಳಿತ ಸರ್ಕಾರಿ ನೌಕರರಿಗೆ 2 ದಿವಸ
ಓಡಿ ಕೂಡ ಸೌಲಭ್ಯ ಅವರಿಗೆ ಓಡಿ ಸೌಲಭ್ಯ ಕೊಡಿಸಲಾಗಿದೆ. ಹಾಗೂ ಅವರಿಗೆ ಪ್ರವಾಸ ಭತ್ಯೆ ಹೊರಗಿಂದ ಬೇರೆ ತಾಲೂಕುಗಳಿಂದ ಬರುವಂಥ ನೌಕರರಿಗೆ ಪ್ರವಾಸ ಭತ್ಯೆ ಕೂಡ ಕೊಡಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾ ಇದ್ದಾರೆ. ಹೀಗಾಗಿ ಇಷ್ಟೊಂದು ಸೌಕರ್ಯಗಳನ್ನು ಪಡ್ಕೊತ ನಮ್ಮ ನೌಕರರು ಸ್ವಯಂ ಸ್ಫೂರ್ತಿಯಿಂದ ಕ್ರೀಡಾಕೂಟದೊಳಗೆ ಭಾಗವಹಿಸಬೇಕಂತೇಳಿ ಇವತ್ತಿನ ದಿವಸ ನಾವು ಕೇಳ್ಕೊತಾ ಇದ್ದೀವಿ ತಮ್ಮ ಮೂಲಕ. ಆ ಕಾರಣಕ್ಕಾಗಿ ಇದು ಅಲ್ದನ ಸರ್ಕಾರಿ ನೌಕರ ಸಂಘದಿಂದ ಸಾಕಷ್ಟು ಯೋಜನೆಗಳನ್ನು ಈಗಾಗಲೇ ಸರ್ಕಾರಿ ನೌಕರ ಸಂಘ ಜಾರಿಗೆ ತಂದಿತ್ತು. ಅದನ್ನು ನಮ್ಮ ಅಧ್ಯಕ್ಷರು ಹೆಚ್ಚಿನ ಒಂದು ವಿಷಯಗಳನ್ನು ಅವ್ರು ಪ್ರಸ್ತಾಪ ಮಾಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೀನಿ. ಏನು ಇವತ್ತಿನ ದಿನ ನಾವು ಪ್ರಮುಖವಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಕ್ಯಾಲೆಂಡರ್ನ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಬಿಡುಗಡೆ ಆಗಿದೆ. ಸೊ ಆ ಬಿಡುಗಡೆ ಆಗಿರ್ತಕ್ಕಂಥದ್ದನ್ನು ನಮ್ಮ ಗದಗ ಜಿಲ್ಲೆಯಲ್ಲಿ ಕೂಡ ನಾವು ಬಿಡುಗಡೆಗೊಳಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ನಮ್ಮ ರಾಜ್ಯಾಧ್ಯಕ್ಷರ ಕನಸಿದೆ ಅವ್ರಿಗೆ ಏನಂತಂದರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಕೂಡ ಒಂದು ಕ್ಯಾಲೆಂಡರನ್ನು ತಲುಪಿಸ್ಬೇಕು ಅಂತಕ್ಕಂಥದ್ದು ಅವ್ರದ್ದು ಉದ್ದೇಶ ಇತ್ತು. ಅದು ಕೂಡ ಇವತ್ತು ಸುಮಾರು ಏನು 6,40,000 ಕ್ಯಾಲೆಂಡರ್ಗಳನ್ನು ಮುದ್ರಣ ಮಾಡಿ ಈಗಾಗಲೇ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಈಗಾಗಲೇ ಅವು ತಲುಪಿದ್ದಾವೆ. ಸೊ ನಮಗೂ ಕೂಡ ಗದಗ ಜಿಲ್ಲೆ ಎಲ್ಲ ಕ್ಯಾಲೆಂಡರ್ಗಳು ಕೂಡ ನಮ್ಮ ನೌಕರ ಸಂಘದಲ್ಲಿ ಆಲ್ರೆಡಿ ಬಂದಿದ್ದಾವೆ. ಅವುಗಳನ್ನು ಕೆಲವೇ ನಿಮಿಷಗಳಲ್ಲಿ ತಮ್ಮ ಎಲ್ಲರ ಮುಖಾಂತರವಾಗಿ ಇವತ್ತು ಅದನ್ನು ಬಿಡುಗಡೆಗೊಳಿಸ್ತೀವಿ. ಬಿಡುಗಡೆಗೊಳಿಸಿದ ನಂತರ ಪ್ರತಿಯೊಬ್ಬ ನೌಕರರು ಕೂಡ ಅವನ ಮನೆ ಬಾಗಿಲಿಗೆ ಹೋಗಿ ಅಥವಾ ಅವರ ಶಾಲೆಗೆ ಹೋಗಿ ನಾವು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಮ್ಮ ಗದಗ ಜಿಲ್ಲೆಯ ಸಂಘ ಮಾಡ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರವಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಿಶೇಷವಾಗಿ 2026ನೇ ಸಾಲಿನ ಏನು ಒಂದು ಗದಗ ಜಿಲ್ಲೆಯ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಒಂದು ಕ್ರೀಡಾಕೂಟವನ್ನು ನಾವು ಈ ವರ್ಷದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಹಬ್ಬ ಅನ್ನುವಂಥ ಒಂದು ವಿನೂತನವಾಗಿರ್ತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾವು ಇವತ್ತು ಅದನ್ನು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮವನ್ನು ಈಗಾಗಲೇ ನಾವು ನೋಂದಣಿಯನ್ನು ಕೂಡ ನಾಳೆ ದಿನ 30ನೇ ತಾರೀಕಿಗೆ ಕೊನೆ ದಿನಾಂಕವನ್ನು ಕೊಟ್ಟಿದ್ದೀವಿ. ಈಗಾಗಲೇ ಸುಮಾರು 1500ಕ್ಕಿಂತ ಹೆಚ್ಚು ಆನ್ಲೈನನ್ನು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ರೀತಿಯೊಳಗೆ ಅವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಈ ಸರಿ ನಾವು ವಿಶೇಷವಾಗಿರ್ತಕ್ಕಂಥ ಮಾನ್ಯ ಗೌರವಾನ್ವಿತ ನಮ್ಮ ಗದಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಾಹೇಬರನ್ನು ಕೂಡ ನಾವು ಕೇಳ್ಕೊಂಡಾಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತಕ್ಕಂಥ ಮಾತನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು ವಿವಿಧ ಎಲ್ಲ ಶಾಸಕರುಗಳು ಕೂಡ ಮತ್ತು ಅಭಿವೃದ್ಧಿ ನಿಗಮದ ಅಧ್ಯಕ್ಷಗಳು ಕೂಡ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ. ಅವರು ಕೂಡ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಅವ್ರಿಗೆ ಏನೆಲ್ಲ ನೌಕರರಿಗೆ ಸಿಗಬೇಕಾಗಿರ್ತಕ್ಕಂಥದ್ದು ಮತ್ತು ಕೆಲವು ಮಳಿಗೆಗಳನ್ನು ಬಂದಿರತಕ್ಕಂಥ ನೌಕರಿಗೆ ಅನುಕೂಲ ಆಗಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಮೆಡಿಕಲ್ ಚೆಕಪ್ಪನ್ನು ಕೂಡ ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಮತ್ತು ನಮ್ಮ ಗದಗಿನ ಜಿಮ್ಸ್ ಕೇಟ್ಸ್ ಪಾಟೀಲ್ ಸಾಹೇಬ್ ಸಂಶೋಧನಾ ಸಂಸ್ಥೆಯಿಂದ ನಾವು ಕೂಡ ಆವತ್ತಿನ ದಿನ ಎಲ್ಲ ನಮ್ಮ ನೌಕರನ್ನ ಚೆಕ್ ಮಾಡಲಿಕ್ಕೆ, ಉದಾಹರಣೆಗೆ BP, ಶುಗರ್ ಜೊತೆಗೆ ಅವ್ರಿಗೆ ಏನಾದರೂ ಕಾಯಿಲೆ ವಿಶೇಷ ಕಾಯಿಲೆ ಇದ್ರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಡಾಕ್ಟರ್ ಕೂಡ ಅವತ್ತು ಆಗಮಿಸ್ತಾ ಇದ್ದಾರೆ. ಮತ್ತು ಬೇರೆ ಬೇರೆ ಒಂದು 10 ಇಲಾಖೆಗಳ ಮುಖೇನವಾಗಿ ಅಲ್ಲಿ ಮಳಿಗೆಗಳನ್ನು ಕೂಡ ನಾವು ಪ್ರಾರಂಭವನ್ನು ಮಾಡ್ತಿದ್ದೀವಿ. ಜೊತೆಗೆ ಎಲ್ಲ ಬಂದಿರತಕ್ಕಂಥ ನಮ್ಮ ನೌಕರರ ಬಾಂಧವರಿಗೆ ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಅವರ ಮಾರ್ಗದರ್ಶನದೊಂದಿಗೆ ನಾವು ಈ ಕ್ರೀಡಾಕೂಟವನ್ನು ಮಾಡ್ತಾ ಇದ್ದೀವಿ. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿ ಕ್ರೀಡಾಕೂಟಕ್ಕೂ ಕೂಡ ನಾವು T-ಶರ್ಟನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಸಂಘದಿಂದನೇ ಕೂಡ ಮಾಡ್ತಾ ಇದ್ದೀವಿ. ನಾವು ಯಾರನ್ನು ಕೂಡ ಕೊಡುಗೆ ಕೇಳಿಲ್ಲ, ಸಂಘದಿಂದನೇ ಆ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಜೊತೆಗೆ ಏನಂತಂದರೆ ಆವತ್ತಿನ ದಿನ ಆ ಕಾರ್ಯಕ್ರಮ ಎಲ್ಲ ನಮ್ಮ ಕ್ರೀಡಾಪಟುಗಳು ಭಾಗವಹಿಸಿದ ಮೇಲೆ ನಮ್ಮ ಸರ್ ಈಗಾಗಲೇ ಗುಂಜಕರ್ ಸರ್ ಹೇಳಿದಾಗೆ ಭಾಳ ಸಾಕಷ್ಟು ಒತ್ತಡದ ಮಧ್ಯದಲ್ಲಿ ಕೆಲಸ ನಿರ್ವಹಿಸುವಾಗ, ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ಸುಮಾರು ಇಲಾಖೆಗಳಲ್ಲಿ ಸಾಕಷ್ಟು ಹುದ್ದೆಗಳು ಈಗಾಗಲೇ ಸುಮಾರು 2.5 ಲಕ್ಷಕ್ಕಿಂತ ಹೆಚ್ಚು ಹುದ್ದೆಗಳು ಖಾಲಿ ಇದೆ ಅಂತ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅವೆಲ್ಲ ಹೊರೆಗಳನ್ನು ಮತ್ತೆ ನಮ್ಮ ನೌಕರರಿಗೆ ಹಾಕಿದ್ರಿಂದ ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಸಿಲುಕಬಾರ್ದು ಅನ್ನೋಂಥ ಉದ್ದೇಶ ಇಟ್ಕೊಂಡು ಇವತ್ತು ಕ್ರೀಡಾಕೂಟವನ್ನು ನಮ್ಮ ರಾಜ್ಯ ಸರ್ಕಾರ ನಮ್ಗೆ ಅವಕಾಶ ಮಾಡಿಕೊಟ್ಟಿದೆ. ಆ ನಿಟ್ಟಿನಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಭಾಳ ವಿಶೇಷವಾಗಿ ಮತ್ತು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಜೊತೆಗೆ ಮತ್ತು ಸಂಜೆ ಸಾಂಸ್ಕೃತಿಕ ಸಂಭ್ರಮ ಅಂತಕ್ಕಂಥ ರೀತಿಯೊಳಗೆ ಕೂಡ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ನೌಕರರ ಜೊತೆಗೆ ನೌಕರರ ಕುಟುಂಬಕ್ಕೂ ಕೂಡ ಅವರೆಲ್ಲರೂ ಕೂಡ ಬರಬೇಕು, ಒಂದು ಕಡೆ ಸೇರಬೇಕು, ಒಂದೆಲ್ಲರೂ ಸೇರಿ ಒಂದು ಊಟವನ್ನು ಮಾಡಬೇಕು ಅಂತಕ್ಕಂಥದ್ದು ಅವತ್ತು ಬಹುಶಃ 3ನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಬೆಳದಿಂಗಳ ಊಟ ಅನ್ನುವಂಥ ಶೀರ್ಷಿಕೆಯೊಳಗೆ ನಾವು ಎಲ್ಲ ನೌಕರರಿಗೆ ಮತ್ತು ನೌಕರರ ಕುಟುಂಬಕ್ಕೆ ಊಟದ ವ್ಯವಸ್ಥೆ, ವಿಶೇಷವಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಅವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ ಕ್ರೀಡಾಂಗಣದಲ್ಲಿ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ತಮ್ಮೆಲ್ಲರ ಮಾರ್ಗದರ್ಶನದಿಂದ ಇದು ಹೆಚ್ಚು ರೀತಿಯಾಗಿ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಗುಂಜಕರ್ಸ್ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಮತ್ತು ಮೇರಿ ದಿವಾಸಿಯ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷರಿದ್ದಾರೆ. ಜೊತೆಗೆ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ DS ತಳವಾರ್ ಸರ್ ಇದ್ದಾರೆ, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸಿದ್ದಪ್ಪ ಲಿಂಗಾಳ್ ಸರ್ ಇದ್ದಾರೆ,
ಮತ್ತು ನಮ್ಮ ಖಜಾಂಚಿಗಳಾಗಿರ್ತಕ್ಕಂಥ ಮಹಾಂತೇಶ್ ನಿಟಲ್ ಸರ್ ಇದ್ದಾರೆ, ಹಿರಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ದುರ್ಗಣ್ಣವ್ರ ಸರ್ ಆಗಿರ್ಬೋದು, ನಮ್ಮ ರಾಜ ಕಂಠಣ್ಣವ್ರು ಆಗಿರ್ಬೋದು, ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಾರ್ವತಿ ಮಠ ಸರ್ ಆಗಿರ್ಬೋದು, ಮತ್ತು ನಮ್ಮ ವಿಶೇಷ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲಕ್ ಶೆಟ್ಟಿ ಅವರು ಇದ್ದಾರೆ, ಮತ್ತು ನಮ್ಮ ಕ್ರೀಡಾ ಕಾರ್ಯದರ್ಶಿ ಕೂಡ ಭಾಳ ಉತ್ಸುಕತೆಯಿಂದ ಒಳ್ಳೆ ರೀತಿಯಾಗಿ ನಮ್ಮ ಕಾರ್ಯದರ್ಶಿಗಳು ಮತ್ತು ಕ್ರೀಡಾ ಕಾರ್ಯದರ್ಶಿಗಳು ಭಾಳ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಕ್ಕಂಥ ಉದ್ದೇಶ ಇದೆ. ಅವರೆಲ್ಲರ ಸಹಕಾರದೊಂದಿಗೆ ಮತ್ತು ಜೊತೆಗೆ ನಮ್ಮ ಸುರೇಶ್ ಅವರಿದ್ದಾರೆ, ನಮ್ಮ ಮಂಜುನಾಥ್ ಅವರಿದ್ದಾರೆ. ಸೊ ಎಲ್ಲ ರೀತಿಯಾಗಿ ತಮ್ಮೆಲ್ಲರ ಸಹಕಾರದಿಂದ ನಾವು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ಜೊತೆಗೆ ಏನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ತನ್ನದೇ ಆಗಿರ್ತಕ್ಕಂಥ ಸುಮಾರು 105 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಸಂಘ ಎಲ್ಲ ಸಂಘಗಳಿಗೆ ಮೂಲವಾಗಿರ್ತಕ್ಕಂಥ ಸಂಘ. ಈ ಸಂಘ ತನ್ನದೇ ಆಗಿರ್ತಕ್ಕಂಥ ರೀತಿಗಳು ಸೇವೆಯನ್ನು ಸಲ್ಲಿಸೋದ್ರ ಜೊತೆಗೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅವತ್ತಿನ ದಿನ ನಮಗೆ ಓಡಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಜೊತೆಗೆ ಅದಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಕೂಡ ಇಲಾಖೆಯಲ್ಲಿ ಕೊಡಬೇಕು ಅನ್ನುವಂಥ ಆದೇಶವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೇ ಈಗಾಗಲೇ ಜ್ಯೋತಿ ಸಂಜೀವಿನಿ ಕೂಡ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಅದನ್ನು ಈಗಿರ್ತಕ್ಕಂಥ ದರಗಳಕ್ಕಿಂತ ಹೆಚ್ಚು ದರಗಳನ್ನು ಮಾಡಲಿಕ್ಕೆ ಸರ್ಕಾರದಲ್ಲಿ ಕೂಡ ಈಗಾಗಲೇ ಪ್ರಸ್ತಾವನೆ ಹೋಗಿದೆ. ಮತ್ತು ಜೊತೆಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಸರ್ಕಾರಿ ನೌಕರರು ಇರ್ತಕ್ಕಂಥ ಮತ್ತು ಬೇರೆ ಬೇರೆ ಇರ್ತಕ್ಕಂಥ ನೌಕರರಿಗೆ ಇವತ್ತು ಮಹಿಳೆಯರಿಗೆ ಋತುಚಕ್ರ ರಜೆ ಅಂತಕ್ಕಂಥದ್ದನ್ನು ಕೂಡ ಮಂಜೂರು ಮಾಡಿಸಿದೆ ನಮ್ಮ ನೌಕರರ ಸಂಘ. ಇದರ ಜೊತೆಗೇ ಈಗಾಗಲೇ OPS ಅನ್ನು ಜಾರಿ ತರಲಿಕ್ಕೆ NPS ಅನ್ನು ರದ್ದುಪಡಿಸಲಿಕ್ಕೆ ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಜೊತೆಗೆ ನಾನು ಕೂಡ ಅವ್ರ ಜೊತೆಗೆ ತಂಡದಲ್ಲಿ ಭಾಗವಹಿಸಿ ಜಿಲ್ಲಾಧ್ಯಕ್ಷನಾಗಿ ನಮ್ಮ ಏನು ನೌಕರರ ಸಮಸ್ಯೆ ಇದೆ NPS ಅನ್ನು ಹೋಗಲಾಡಿಸ್ಬೇಕಂತಕ್ಕಂಥ ಉದ್ದೇಶ ಇದೆ. ಅದು ಅತಿ ಶೀಘ್ರದಲ್ಲೇ ಸರ್ಕಾರ ಅದನ್ನು ವರದಿಯನ್ನು ಪಡೆದು ಅದನ್ನು ಅತಿ ಶೀಘ್ರದಲ್ಲಿ ರದ್ದುಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಏನು ಮುಂದಿನ ದಿನ ಬರ್ತಕ್ಕಂಥ ಇದು NPS ರದ್ದಾದ ತಕ್ಷಣ ಪ್ರಮುಖವಾಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾಧ್ಯಕ್ಷಗಳ ಒಂದು ಮೌನವಾಗಿರ್ತಕ್ಕಂಥ ಬೇಡಿಕೆ ಏನಪ್ಪ ಅಂದರೆ ನಮಗೆ ಕೇಂದ್ರ ಮತ್ತು ಮಾದರಿ ವೇತನವನ್ನು ಜಾರಿ ತರಬೇಕಂತಕ್ಕಂಥ ಉದ್ದೇಶ ಇದೆ. ಸೊ ಹಾಗಾಗಿ ಬಹುಶಃ 26 ಅಥವಾ 27ನೇ ಇಸ್ವಿಯಲ್ಲಿ ಕೇಂದ್ರ ಮಾದರಿ ವೇತನ ಕೂಡ ನಮ್ಮ ರಾಜ್ಯ ಸರ್ಕಾರಿ ನೌಕರರಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಭಾಳಷ್ಟು ಕ್ರಿಯಾಶೀಲರು, ಇಡೀ ದೇಶಕ್ಕೆ ಮಾದರಿ ಇರ್ತಂಥ ರೀತಿಯೊಳಗೆ ಪ್ರತಿ ಕ್ಷಣದಲ್ಲಿ ಕೂಡ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವ ಒಂದು ಪ್ರತಿ ಕ್ಷಣನೂ ಆಲೋಚನೆ ಮಾಡಿ ಇವತ್ತು ಕೆಲಸ ಆದ ತಕ್ಷಣ ಮತ್ತೆ ನಾಳೆ ಏನು ನಾಡಿದ್ದೇನು ಅಂತಕ್ಕಂಥ ರೀತಿಯೊಳಗೆ ರಾಜ್ಯಾಧ್ಯಕ್ಷರಿದ್ದಾರೆ. ಅದೇ ನಿಟ್ಟಿನಲ್ಲಿ ಕೂಡ ನಮಗೂ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾವು ಕೂಡ ಗದಗ ಜಿಲ್ಲೆ ಸರ್ಕಾರಿ ನೌಕರ ಸಂಘ ವಿವಿಧ ಯೋಜನೆಗಳನ್ನು ಈಗಾಗಲೇ ಹಮ್ಮಿಕೊಂಡಿವಿ. ನಾವು ಈಗಾಗಲೇ ಸಂಘ ಹೊಸದಾಗಿ ನನ್ನ ಅಧ್ಯಕ್ಷ ಮಾಡಿದ ಮೇಲೆ ಎಲ್ಲ ಪದಾಧಿಕಾರಿಗಳು ಸೇರಿ ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟ ಮೇಲೆ ಒಂದು ಎಲ್ಲ ಸುಮಾರು 1000 ಜನಕ್ಕೆ ನಾವು ಕಾರ್ಯಾಗಾರವನ್ನು ಕೂಡ ಮಾಡಿದ್ವಿ. ಯಾಕಂದರೆ KSS ಬಗ್ಗೆ ಮತ್ತು HRMS ಬಗ್ಗೆ ಸಾಕಷ್ಟು ಸಮಸ್ಯೆಗಳು, ತಾಂತ್ರಿಕ ಸಮಸ್ಯೆಗಳಾಗಿದ್ದು ಆ ಸಮಸ್ಯೆಗಳಾದಾಗ ನಾನು ಬೆಂಗಳೂರು ಕೇಂದ್ರ ಕಚೇರಿಗೆ ಮಾತಾಡಿ ಜೊತೆಗೆ ಅಲ್ಲಿರ್ತಕ್ಕಂಥ HRMS ಮುಖ್ಯಸ್ಥರು ಆರ್ಥಿಕ ಇಲಾಖೆಗೆ ಮಾತಾಡಿ ಸುಮಾರು 3 ಜನರನ್ನು ನಾನು ಗದಗ ಜಿಲ್ಲಾಡಳಿತ ಭವನಕ್ಕೆ ಕರೆಸಿ ಸುಮಾರು 1000 ಜನಕ್ಕೆ ಕಾರ್ಯಾಗಾರದಲ್ಲಿ ತರಬೇತಿಯನ್ನು ಕೊಟ್ಟು ಇವತ್ತು HRMS ಅಲ್ಲಿ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ರೀತಿಯೊಳಗೆ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಕೂಡ ವಿಶೇಷವಾಗಿ ಈ ವರ್ಷದ ಕ್ರೀಡಾಕೂಟವನ್ನು ಗದಗ ರಾಜ್ಯದಲ್ಲೇ ಪ್ರಪ್ರಥಮ ಜಿಲ್ಲೆ ಗದಗ ಜಿಲ್ಲೆ ಅದು 3 ಮತ್ತು 4ನೇ ತಾರೀಕಿಗೆ ಹಮ್ಮಿಕೊಂಡಿದೆ ಅಂತ ಹೇಳಲಿಕ್ಕೆ ತಮ್ಮ ಮುಖಾಂತರವಾಗಿ ನನಗೆ ಭಾಳಷ್ಟು ಹೆಮ್ಮೆ ಅನಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ತಮ್ಮೆಲ್ಲ ವಿನಂತಿ ಮಾಡ್ಕೊಳ್ತೀನಿ. ಈ ನಮ್ಮ ನೌಕರ ಸಂಘದ ಕ್ರೀಡಾಕೂಟಕ್ಕೆ ತಾವು ಹೆಚ್ಚಿನ ಒಂದು ಮೆರುಗನ್ನು ಕೊಟ್ಟು ಅದಕ್ಕೆ ಪ್ರಚಾರಕ್ಕೆ ಸಹಕಾರ ಕೊಟ್ಟು ಅದನ್ನು ಹೆಚ್ಚಿನ ಪ್ರಕಾರ ಮಾಡಿ ನಮ್ಮ ನೌಕರ ಸಂಘದ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈಗೆಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರ ಮುಖಾಂತರವಾಗಿ ಸಮಸ್ತ ನೌಕರರ ಪರವಾಗಿ ತಮಗೆ ತುಂಬ ಹೃದಯದ ರೀತಿಯಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ್. ಕ್ರೀಡಾಕೂಟಗಳು ಈಗ ಉದಾಹರಣೆಗೆ ಅಥ್ಲೆಟಿಕ್ಸ್ ಇರ್ಬೋದು, ಗುಂಪು ಆಟಗಳು ಆಗಿರ್ತಕ್ಕಂಥ ಕಬಡ್ಡಿ, ಖೋ ಖೋ, ವಾಲಿಬಾಲ್, ಕ್ರಿಕೆಟ್. ಸೊ ಮತ್ತು ವಿಶೇಷವಾಗಿ ಪ್ರತಿ ವರ್ಷ ಏನು ಮಾಡ್ತಾ ಇದ್ವಿ ಅಂತಂದರೆ ನಮ್ಮ ಕ್ರೀಡಾಕೂಟದಲ್ಲಿ ಈ ಒಂದು ಕ್ರಿಕೆಟನ್ನು ನಾವೇನು ಮಾಡ್ತಿದ್ವಿ ಕೇವಲ ಬಾಲ್ ಬ್ಯಾಟಿಂಗ್ ಆಡೋದ ಮುಖಾಂತರವಾಗಿ ಎಲ್ಲೇ ನೆಟ್ಟಲ್ಲಿ ಸೆಲೆಕ್ಟೆಡ್ ಮಾಡ್ತಿದ್ವಿ. ಬಟ್ ಈ ವರ್ಷ ವಿಶೇಷವಾಗಿ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ 10 ಮತ್ತು 11ನೇ ತಾರೀಕಿಗೆ ಸುಮಾರು ಎಲ್ಲ ತಾಲೂಕು ಸಂಘಗಳ ಒಂದು ತಂಡಗಳನ್ನು ರಚನೆ ಮಾಡಿ 8 ತಂಡಗಳನ್ನು ಮಾಡಿ ನಾವೇನು ಮಾಡ್ತೀವಿ ಅಂತಂದರೆ ನಾಕೌಟ್ ರೀತಿಯೊಳಗೆ ನಾವು ಅದನ್ನು ಆಟವನ್ನು ಆಡಿಸಿ ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಅದರಲ್ಲಿ ನಾವು ವಿಶೇಷವಾಗಿ ಗುರುತಿಸಿ ಸುಮಾರು 15 ಜನ ಆಟಗಾರರನ್ನು ಗುರುತಿಸಿ ಆ ತಂಡವನ್ನು ನಾವು ಮುಂದಿನ ರಾಜ್ಯ ಮಟ್ಟಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಈ ಸಲ ವಿಶೇಷವಾಗಿ ವಿನೂತನವಾಗಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಇದರಲ್ಲಿ 3 ರೀತಿಯಾಗಿ ನಾವು ಸ್ಪೋರ್ಟ್ಸನ್ನು ಮಾಡ್ತೀವಿ. ಯಾವ ರೀತಿ ಅಂತಂದರೆ ಉದಾಹರಣೆಗೆ ಏನು 18 ವರ್ಷಕ್ಕೆ ನಂತರ ಅವರು ಸರ್ಕಾರಿ ನೌಕರಿ ಎಲಿಜಿಬಲ್ ಆಗ್ತಾರೆ, 18 ವರ್ಷ ನಂತರ ಮತ್ತು 40 ವರ್ಷ ಇರ್ತಕ್ಕಂಥ ಆಡ್ತಕ್ಕಂಥ ಆಟಗಾರರು ಒಂದು ಕಡೆ ಆಗಿರ್ತದೆ. ನಂತರ 40ರಿಂದ 50 ವರ್ಷ ಅಂದರೆ ವಯೋಮಿತಿ ಮೇಲೆ ನಾವುಗಳಿಗೆ ಸ್ಪರ್ಧೆಯನ್ನು ಇಡ್ತೀವಿ. ಜೊತೆಗೆ 50ರಿಂದ 60 ವರ್ಷ ಅಂದರೆ ರಿಲೇ ಆಡ್ತಕ್ಕಂಥ ಉದಾಹರಣೆ 100 ಮೀಟರ್ ಓಟ ಆಡ್ತಕ್ಕಂಥದ್ದನ್ನು 100 ಮೀಟರ್ ಓಟ ಆಡ್ತಾರೆ ಅಂತಂದರೆ ಅಲ್ಲಿ 40 ವರ್ಷದ ಒಳಗಿರ್ತಕ್ಕಂಥದ್ದು
ಒಂದು ಗುಂಪು ಇರ್ತದೆ, ಜೊತೆಗೆ 40ರಿಂದ 50 ವರ್ಷ ಒಂದು ಗುಂಪು ಇರ್ತದೆ, ಜೊತೆಗೆ 50ರಿಂದ 60 ಅಂದರೆ 3 ರೀತಿಯೊಳಗೆ ನಾವು ಇದು ಕ್ರೀಡಾಕೂಟವನ್ನು ಮಾಡ್ತೀವಿ. ಆದರೆ ನಾವು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಯೋಮಿತಿಯನ್ನು ನಾವು ಅಲ್ಲಿ ಕಾಣಿಸ್ಲಾರ್ದೇ 18ರಿಂದ 60 ವರ್ಷದಲ್ಲಿರ್ತಕ್ಕಂಥ ಯಾರು ಬೇಕಾದರೂ ಕೂಡ ನೌಕರರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳನ್ನು ನಾವು ಇಲ್ಲಿ ಮಾಡಿಕೊಟ್ಟಿದ್ದೀವಿ ಸರ್. ನಾಟಕಗಳಿರ್ಬೋದು, ಸೆಲೆಬ್ರಿಟಿ ಕಳಿಸಲ್ಲ, ಸಂಜೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಕರೆಸ್ತಾ ಇದ್ದೀವಿ. ನಮ್ಮ ಒಂದಿಬ್ಬರು ಮೂವರಿಗೆ ಮಾತಾಡಿದ್ದೀವಿ ಈಗಾಗಲೇ. ಗಿರೀಶ್ ಕಾಸಾರ್ ಮತ್ತು ಇನ್ನೊಬ್ಬರು ತಂಡದವ್ರು ಬರ್ತಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕಲಾವಿದರನ್ನು ಬಳಸ್ಕೋಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಸರ ಇಲ್ಲಿ ನಮ್ಮ ಗದಗ ಜಿಲ್ಲೆ ಇರ್ತಕ್ಕಂಥ ಯಾರ್ಯಾರು ಕಲಾ ಪ್ರತಿಭೆಯಲ್ಲಿ ಭಾಗವಹಿಸಿರ್ತಾರೆ ಅಂಥವ್ರಿಗೆ ಅವಕಾಶವನ್ನು ನಾವಲ್ಲಿ ವೇದಿಕೆ ಮೇಲೆ ವಿಶೇಷವಾಗಿ LED ಮುಖಾಂತರ ಮತ್ತು ಒಂದು ಲೈಟಿಂದ ಚಟ್ಟನ್ನು ಹಾಕ್ಸೋರ ಮುಖಾಂತರವಾಗಿ ಒಂದು ಸುಮಾರು 1000 ಜನಕ್ಕಿಂತ ಹೆಚ್ಚು ರೀತಿ ಬರ್ತಕ್ಕಂಥ ಚೇರ್ಗಳನ್ನು ವ್ಯವಸ್ಥೆ ಮಾಡಿ ಒಂದು ಒಳ್ಳೆಯ ಸೌಂಡ್ ಸಿಸ್ಟಮನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ವಿನೂತನ ರೀತಿಯೊಳಗೆ ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ವಿ.